ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ಸಂಧಾನ ಮಾತುಕತೆ ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಕಾರಣ ಪಾಕಿಸ್ತಾನದಲ್ಲಿ ಎರಡನೇ ಸುತ್ತಿನ ಮಾತುಕತೆಗೆ ಇರಾನ್ ನಕಾರ ಅಂತ ಅಂದಿದೆ. ಕಾರಣ ನಿಮ್ಮ ಕಂಡೀಷನ್ಸ್ ನಮಗೆ ಓಕೆ ಇಲ್ಲ. ಮಾತುಕತೆಗೆ ಇರಾನ್ ಈಗ ಒಪ್ಪಿಲ್ಲ. ಆದರೆ ಮಾತುಕತೆ ನಿರೀಕ್ಷೆಯಲ್ಲಿ ಪಾಕಿಸ್ತಾನ ತಲುಪಿದಂತ ಅಮೆರಿಕ ನಿಯೋಗ ಈಗಾಗಲೇ ಪಾಕ್ ತಲುಪಿರುವಂತ JD ವ್ಯಾನ್ಸ್ ನಿಯೋಗ. ಆದರೆ ಇದುವರೆಗೂ ಕೂಡ ಪಾಕಿಸ್ತಾನಕ್ಕೆ ಇರಾನ್ ಟೀಮ್ ಮಾತ್ರ ಹೋಗಿಲ್ಲ. ಪಾಕ್ನಲ್ಲಿ ಮಾತುಕತೆ ಫೇಲ್ ಆದ್ರೆ ಮಧ್ಯಸ್ಥಿಕೆ ವಹಿಸ್ತೇವೆ ಅಂತ ರಷ್ಯಾ ಹೇಳಿದೆ. ಇರಾನ್ ಅಮೆರಿಕ ಮಾತುಕತೆಗೆ ವೇದಿಕೆ ಮಾಡಿಕೊಡ್ತೀವಿ ಅಂತ ಪುಟಿನ್ ಹೇಳಿದ್ದಾರೆ. ಒಂದ್ ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿರುವಂತ ಮಾತು ಇದು. ಅಮೆರಿಕ ಹಾಗೂ ಇರಾನ್ ಮಾತುಕತೆಗೆ ನಾವು ವೇದಿಕೆ ಮಾಡಿಕೊಡ್ತೀವಿ ಅಂತ. ಬಟ್ ಈಗ ಇರಾನ್ ಇದಕ್ಕೆ ಒಪ್ತಾ ಇಲ್ಲ. ಕಾರಣ ಈ ಹಿಂದೆ ಕೂಡ ಮಾತುಕತೆ ಆದಂತ ಸಂದರ್ಭದಲ್ಲಿ ಅಮೆರಿಕ ಇಟ್ಟಂತ ಕಂಡೀಷನ್ಸ್, ಅದರಲ್ಲೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ತಾನು ವಶಕ್ಕೆ ಪಡ್ಕೊಳ್ತೀನಿ ಅನ್ನುವಂತ ಅದರ ನಿಲುವು ಇರಾನ್ಗೆ ಒಪ್ಪಿಗೆ ಆಗಿಲ್ಲ. ಹೀಗಾಗಿ ಇದರ ಬೆನ್ನಲ್ಲೇ ಈಗ ವ್ಯಾನ್ಸ್ ಅವರ ಟೀಮು ಇಲ್ಲಿ ಬಂದಿಳಿದ್ರೂ ಕೂಡ ಮತ್ತೊಂದು ಕಡೆ ಇರಾನ್ ಕಡೆಯಿಂದ ಯಾವುದೇ ಟೀಮ್ ಇಲ್ಲ. ಕಾರಣ ನಾವು ಒಪ್ಕೊಂಡಿಲ್ಲ ಈ ಮಾತುಕತೆಗೆ ಅಂತ. ಹಾಗಾದ್ರೆ ಈ ಮಾತುಕತೆಗೆ ಒಪ್ಕೊಂಡಿಲ್ಲ, ಬರೋದಿಲ್ಲ ಅನ್ನೋದಾದ್ರೆ ಯುದ್ಧ ಹಾಗೆ ಮುಂದುವರಿಯುತ್ತಾ? ಯುದ್ಧದ ಭೀತಿ ಈಗ ಹೆಚ್ಚಾಗ್ತಾ ಇದೆ. ಇರಾನ್ ಅಮೆರಿಕ ಇಸ್ರೇಲ್ ವಾರ್ನ ಎಫೆಕ್ಟ್ ಅನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ರಿ. ಯಾವ ಮಟ್ಟಕ್ಕೆ ಕಟ್ಟಡಗಳ ಧ್ವಂಸ ಆಯಿತು, ನಾಗರಿಕರು ಬಲಿಯಾಗಿದ್ದಾರೆ, ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅಂತ. ಅದರ ಮಧ್ಯದಲ್ಲಿ ಈಗ ಸಂಧಾನ ಮಾತುಕತೆಗೆ ಅಂತ ಕರೆದಾಗ ಅಮೆರಿಕ ಇರಾನ್ ಈ ಹಿಂದೆ ಟೀಮ್ಗಳಾಗಿ ಬಂದಿದ್ವು. ಆದ್ರೀಗ ಮತ್ತೆ ಬರೋದಕ್ಕೆ ಒಪ್ತಾ ಇಲ್ಲ. ಇರಾನ್ ಅಮೆರಿಕ ಕದನ ವಿರಾಮ ಅವಧಿ ನಾಳೆಗೆ ಅಂತ್ಯ ಆಗುತ್ತೆ. ಕದನ ವಿರಾಮ ನಾಳೆಗೆ ಮುಗಿಯುತ್ತೆ. ನಾಳೆಯಿಂದ ಮತ್ತೆ ಭೀಕರ ಕೊಲ್ಲಿ ಯುದ್ಧ ಶುರುವಾಗುತ್ತಾ? ಹಾಗಾದ್ರೆ ನಾಳೆಯ ಕದನ ವಿರಾಮ ಅಂತ್ಯ ಬೆನ್ನಲ್ಲೇ ಟ್ರಂಪ್ ಯುದ್ಧದ ಸುಳಿವನ್ನ ಕೊಟ್ಟಿದ್ದಾರೆ. ಇರಾನ್ ಮಾತುಕತೆಗೆ ಮುಂದಾಗಬೇಕು, ಇಲ್ಲ ಯುದ್ಧ ನಿಶ್ಚಿತ. ಇರಾನ್ ಪರಮಾಣು ಅಸ್ತ್ರಗಳನ್ನ ಹೊಂದಲೇಬಾರದು ಅಂತೇಳಿ ಎಚ್ಚರಿಕೆ ಕೊಟ್ಟಿರೋದು ಅಮೆರಿಕ. ಇರಾನ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟಿರುವಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಗೆ ಇರಾನ್ ಸಡ್ಡು ಹೊಡೆದಿದೆ. ಏನಂತ ಅಂದ್ರೆ ಶರಣಾಗತಿ ಇಲ್ವೇ ಇಲ್ಲ ಅಂತ ಇರಾನ್ ಹೇಳಿರೋದು. ಇರಾನ್ನ ವಿದೇಶಾಂಗ ಸಚಿವಾಲಯದಿಂದನೇ ಬಂದಿರುವಂತ ಮಾಹಿತಿ. ಇತ್ತ ಹಾರ್ಮುಜ್ನಲ್ಲಿ ಇರಾನ್ ಹಡಗನ್ನ ವಶಕ್ಕೆ ಪಡ್ಕೊಂಡಿದೆ ಅಮೆರಿಕ. ಹಾರ್ಮುಜ್ ಜಲಸಂಧಿಯಲ್ಲಿ ಸದ್ಯ ಅಮೆರಿಕದ ನೌಕೆಗಳು ಬೀಡು ಬಿಟ್ಟಿದ್ದು ಇರಾನ್ನ ಹಡಗನ್ನು ಕೂಡ ವಶಕ್ಕೆ ಪಡ್ಕೊಂಡಿದೆ. ಆದ್ರೀಗ ಮುಂದೇನಾಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಇನ್ನು 2 ದಿನದಲ್ಲಿ ಗಡುವು ಮುಗಿದು ಹೋಗುತ್ತೆ. ತದನಂತರದಲ್ಲಿ ಈ ಕದನ ವಿರಾಮ ಮುಗಿದ ಮೇಲೆ ಮತ್ತೆ ಯುದ್ಧ ಶುರುವಾಗುತ್ತಾ? ಆ ಯುದ್ಧದ ಎಫೆಕ್ಟ್ ಅನ್ನ ಇಡೀ ಜಾಗತಿಕ ಮಟ್ಟದಲ್ಲಿ ಎಲ್ಲಾ ದೇಶಗಳು ಎದುರಿಸಬೇಕಾಗುತ್ತಲ್ಲ. ಇಂಧನದ ಕೊರತೆ ಆಗುತ್ತೆ, LPG ಸಿಗೋದಿಲ್ಲ, ಜನರು ಪರದಾಡುವಂತ ಪರಿಸ್ಥಿತಿ ಹಾಗೆ ಮುಂದುವರೆದ್ರೆ ಅಮೆರಿಕ ಇಸ್ರೇಲ್ ಇರಾನ್ ಹಾಗಾದ್ರೆ ಮತ್ತೆ ಏನ್ ನಿಲುವನ್ನ ತಾಳುತ್ತೆ?